ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ದೇಖಿ ಬುದ್ಧಿ ಬಲ ನಿಪುಣ ಕಪಿ ಕಹೆವು ಜಾನಕಿ ಜಾಹು ರಘುಪತಿ ಚರಣ ಹೃದಯ ಧರಿ ತಾತ್ ಮಧುರ ಫಲ ಖಾಹು ಚಲೆವು ನಾಯಿ ಸಿರು ಪೈಠೆವು ಬಾಗ फल खायसी तरु तौरे लागा रहे तहाँ बहु भट रखवारे कछु मारेसी कछु जाई पुकारे नाथ एक आवा कपि भारी तेहि अशोक बाटिका उजारी खायसी फल अरु बिटप उपारे रक्षक मर्दी मर्दी मही डारे सुनी रावण पठये भट नाना तिन्हहि देखी गरजेवु हनुमाना सब रजनीचर कपि संघारे गये पुकारत कछु अधमारे पुनि पठयवु तेहि अच्छ कुमारा चला संग लय सुभट अपारा आवत देखी बिटप गही तर्जा ತಾಹಿ ನಿಪಾತಿ ಮಹಾಧುನಿ ಗರ್ಜಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮಂತನಿಗೆ ಹೊಟ್ಟೆ ತುಂಬ ಹಸ್ದಿತ್ತು. ಅದನ್ನು ಅವನು ಹೇಳ್ಕೊಳ್ತಾನೆ ಸೀತೆ ಹತ್ರ. ಅಮ್ಮ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಈ ಹಣ್ಣುಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಆ ಹೊಟ್ಟೆ ಹಸಿವು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತಂದ್ಬಿಟ್ಟು. ಆಗ ಸೀತೆ ಹೇಳ್ತಾಳೆ, ಇಲ್ಲಿ ಈ ವನವನ್ನು ದೊಡ್ಡ ದೊಡ್ಡ ವೀರ ರಾಕ್ಷಸರು ಕಾಯ್ತಾ ಇದ್ದಾರೆ, ನೀನು ಹೇಗೆ ತಿನ್ನೋದಕ್ಕಾಗತ್ತೆ ಅಂತ ಹೇಳಿದಾಗ ಹನುಮಂತ ಹೇಳ್ತಾನೆ, ನೀವು ಮನಸ್ಸಿನಿಂದ ಸಂತೋಷವಾಗಿದ್ದು ಅಪ್ಪಣೆ ಕೊಟ್ಟರೆ ಸಾಕಮ್ಮ, ನನಗೆ ಈ ರಾಕ್ಷಸರ ಭಯ ಸ್ವಲ್ಪನೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಹನುಮಂತ ಬಲಬುದ್ಧಿಗಳಲ್ಲಿ ವರಿಷ್ಠ ಅಂತ ತಿಳ್ಕೊಂಡು, ಅಂದರೆ ಅವನು ತುಂಬ ಬುದ್ಧಿವಂತ ಅನ್ನೋದು ಅವಳಿಗೆ ಗೊತ್ತಾಗಿರುತ್ತಲ್ಲ. ಸೊ ಅದಕ್ಕೆ ಜಾನಕಿ ಹೇಳ್ತಾಳೆ, ಮಗು ಹೋಗು, ಶ್ರೀ ರಘುಪತಿಯ ಚರಣಗಳನ್ನು ನಿನ್ನ ಹೃದಯದಲ್ಲಿ ಧರಿಸ್ಕೊಂಡು ಆ ಮಧುರವಾದಂಥ ಫಲಗಳನ್ನು ಭಕ್ಷಿಸು ಅಂತಂದ್ಬಿಟ್ಟು ಹೇಳ್ತಾಳೆ. ಇಲ್ಲಿ ನೋಡಿ, ನಾವು ಒಂದು ಅರ್ಥವನ್ನು ತಿಳ್ಕೋಬೇಕು. ಗೂಢಾರ್ಥಗಳು ಬೇಕಾದಷ್ಟಿರುತ್ತೆ. ಇಲ್ಲೇನು ಅಂತಂದರೆ, ನಾವು ಈಗ ಹನುಮಂತ ಹಣ್ಣನ್ನು ತಿನ್ನಬೇಕು ಅಂತ ಹೋಗ್ತಿದ್ದಾನೆ. ಅಂದರೆ ಏನು, ತನ್ನ ಹೊಟ್ಟೆ ಹಸುವನ್ನು ಹಿಂಗಿಸ್ಕೊಳ್ಳೋದು ಅಥವಾ ತನ್ನ ಬಯಕೆಯನ್ನು ಪೂರೈಸ್ಕೊಳ್ಳೋದು. ಈಗ ನಾವು ಕೂಡ ಐಹಿಕದಲ್ಲಿರೋದ್ರಿಂದ ನಮಗೂ ಇಲ್ಲಿ ಆಸೆ ಆಕಾಂಕ್ಷೆಗಳನ್ನೋದು ಇರುತ್ತೆ. ಅದನ್ನು ಪೂರೈಸ್ಕೋಬಾರ್ದು ಅಂತ ಭಗವಂತ ಎಲ್ಲೂ ಹೇಳಿಲ್ಲ. ಆದರೆ ಇಲ್ಲಿ ಅವಳೇನು ಹೇಳ್ತಾ ಇದ್ದಾಳೆ, ಶ್ರೀ ರಘುಪತಿಯ ಚರಣಗಳನ್ನು ಹೃದಯದಲ್ಲಿ ಧರಿಸ್ಕೊಂಡು, ಆ ರೀತಿ ನಾವು ಕೂಡ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಭಗವಂತನನ್ನು ಇಟ್ಕೊಂಡು ನಾವು ಫಲವನ್ನು ಭೋಗಿಸಿದಾಗ ಅದೇನೂ ತಪ್ಪಾಗೋದಿಲ್ಲ. ಯಾಕಂದರೆ ನಮ್ಮ ಹೃದಯದಲ್ಲಿ ಯಾರಿದ್ದಾರೆ, ಭಗವಂತನ ಸ್ಮರಣೆ ಸದಾ ಕಾಲ ಅಲ್ಲಿ ನಡೀತಾ ಇರಬೇಕು. ಆಗ ನಾವು ಇಂದ್ರಿಯಗಳ ಮೂಲಕ ತಿಂದರೂ ಪರವಾಗಿಲ್ಲ, ನೋಡಿದ್ರೂ ಪರವಾಗಿಲ್ಲ, ಆಯಿತಾ. ಅಂದರೆ ನಮ್ಮ ಮನಸ್ಸಿನಲ್ಲಿ ಭಗವಂತ ಇದ್ದಾನ, ಅದು ಮುಖ್ಯ ಆಗುತ್ತೆ. ಬೇರೆ ಕೆಲಸಗಳು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಇಂದ್ರಿಯಗಳ ಮೂಲಕ ನಾವು ಮಾಡೋದಿದೆಯಲ್ಲ, ಯಾವಾಗ ನಮ್ಮ ಮನಸ್ಸು ಭಗವಂತನಲ್ಲೇ ಕೇಂದ್ರೀಕೃತವಾಗಿರುತ್ತೋ ಆಗ ಫಲವನ್ನು ಭಕ್ಷಿಸೋದು ಏನೂ ತಪ್ಪಾಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾಳೆ, ಶ್ರೀ ರಘುಪತಿಯ ಚರಣಗಳನ್ನು ಹೃದಯದಲ್ಲಿ ಧರಿಸ್ಕೊಂಡು ನೀನು ಫಲಗಳನ್ನು ಭಕ್ಷಿಸು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಅರ್ಥ ಏನು ಅಂತಂದರೆ, ಈಗ ಅಲ್ಲಿ ರಾಕ್ಷಸರಿದ್ದಾರೆ ಅಂತ ಗೊತ್ತು, ಅಲ್ಲೇನಾದರೂ ತೊಂದರೆ ಆಗುತ್ತೆ ಅನ್ನೋದು ಗೊತ್ತು. ಯಾವಾಗ ನಾವು ಏನಾದರೂ ಕೆಲಸ ಮಾಡೋಕ್ಕೆ ಹೋದಾಗ ಆ ಭಗವಂತನನ್ನು ನಮ್ಮ ಹೃದಯದಲ್ಲಿ ಸ್ಮರಿಸ್ಕೊಳ್ತಾ ನಾವು ಕೆಲಸ ಮಾಡಿದಾಗ ಅಲ್ಲಿ ಯಾವುದೇ ಅಡೆತಡೆಗಳು ಏನೂ ಬರೋದಿಲ್ಲ. ಆ ಕೆಲಸ ಸುಗಮವಾಗಿ ಆಗುತ್ತೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ನಾವು ಅಶೋಕವನ ವಿಧ್ವಂಸ ಆಗುತ್ತಲ್ಲ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಹನುಮ ಆ ಅಶೋಕವನವನ್ನು ವಿಧ್ವಂಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಈಗ ತುಳಸಿದಾಸರು ತಿಳಿಸ್ತಾರೆ. ಹನುಮಂತ ಏನು ಮಾಡ್ದ, ಸೀತಾದೇವಿಗೆ ಶಿರವಾಗಿ ಅಶೋಕವನದ ಒಳಗಡೆ ನುಗ್ತಾನೆ. ನೋಡಿ, ಇಲ್ಲಿ ಹೋಗ್ತಾನೆ ಅಲ್ಲ, ನುಗ್ತಾನೆ. ಅಂದರೆ ಅವನು ಹೋಗೋದೇ ಹಾಗಿರುತ್ತೆ. ಅವನಿಗೆ ತುಂಬ ಸಂತೋಷ ಹಣ್ಣುಗಳನ್ನು ನೋಡಿ. ಆಮೇಲೆ ಸೀತೆ ಕೂಡ ಈಗ ಪರ್ಮಿಷನ್ ಕೊಟ್ಬಿಟ್ಲಲ್ವಾ, ಅದಕ್ಕೋಸ್ಕರ ಏನು ಮಾಡ್ತಾನೆ, ವನದೊಳಗಡೆ ನುಗ್ಗುತ್ತಾನೆ. ಹಣ್ಣು ಹಂಪಲುಗಳನ್ನು ತಿಂದಿದ್ದು ಮಾತ್ರ ಅಲ್ಲ, ಮರಗಳನ್ನೂ ಕೂಡ ಕಿತ್ತು ಹಾಕೋದಕ್ಕೆ ಶುರು ಮಾಡ್ತಾನೆ.
ಆ ತೋಟವನ್ನ ಅನೇಕ ರಾಕ್ಷಸರು ಕಾಯ್ತಾ ಇದ್ರು. ಅವರಲ್ಲಿ ಕೆಲವರನ್ನ ಕೊಂದು ಹಾಕ್ತಾನವನು, ಕೆಲವರು ಇವನಿಂದ ತಪ್ಪಿಸ್ಕೊಂಡು ಹೋಗಿ, ಅಂದ್ರೆ ಅವನು ಕಿತ್ತು ತಿಂತಾ ಇದ್ದಾಗ ಅವನನ್ನು ತಡಿಯಕ್ಕೆ ಹೋಗ್ತಾರೆ. ಆದರೆ ಹನುಮಂತನನ್ನ ತಡಿಯೋದಕ್ಕೆ ಸಾಧ್ಯನಾ? ಅವನೇನು ಮಾಡ್ತಾನೆ, ಅವರನ್ನೂ ಕೂಡ ಕೆಲವರನ್ನ ಕೊಂದೇ ಬಿಡ್ತಾನೆ. ಇನ್ನು ಕೆಲವರು ಹೇಗೋ ಮಾಡಿ ಅವನಿಂದ ತಪ್ಪಿಸ್ಕೊಂಡು ಓಡ್ ಹೋಗಿ ರಾವಣನಲ್ಲಿ ಮೊರೆ ಇಡ್ತಾರೆ. ಇಲ್ಲಿ ಅವರು ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ಹನುಮಂತನೇ ಬಿಡ್ತಾನೆ ಅನ್ಕೋಬೋದು ನಾವು, ಯಾಕಂದ್ರೆ ಈಗ ಅವನು ಬಂದಿರೋ ವಿಷಯ ರಾವಣನವರೆಗೂ ತಲುಪಬೇಕಲ್ವಾ. ಅದಕ್ಕೋಸ್ಕರ ಅವರೆಲ್ಲ ಓಡ್ ಹೋಗಿ ರಾವಣನಿಗೆ ಮೊರೆ ಇಡ್ತಾರೆ. ಏನು ಹೇಳ್ತಾರೆ, ಒಡೆಯ, ಒಂದು ದೊಡ್ಡ ಕೋತಿ ಅಶೋಕವನಕ್ಕೆ ಬಂದು ಹಣ್ಣುಗಳನ್ನೆಲ್ಲ ತಿಂದು ಮರಗಳನ್ನೆಲ್ಲ ಕಿತ್ತು ನೆಲಸಮ ಮಾಡ್ತಾ ಇದೆ. ವನ ರಕ್ಷಕರಿದಾರಲ್ಲ, ಅಲ್ಲಿ ನೋಡ್ಕೊಳ್ಳುವಂಥ ಸೆಕ್ಯೂರಿಟಿಯವರು ಅವರನ್ನೆಲ್ಲ ಹೊಸಕಿ ನೆಲಕ್ಕೆ ಎಸೆದು ಬಿಟ್ಟಿದೆ ಅದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನು ಕೇಳ್ತಾ ಇದ್ದಂಗೆ ರಾವಣನಿಗೆ ಕೋಪ ಬಂದ್ಬಿಡುತ್ತೆ. ಎಲ್ಲಿಲ್ಲದ ಕೋಪ. ನನ್ನ ಒಂದು ರಾಜ್ಯದ ಒಳಗಡೆ ಯಾರು ಬರೋದಕ್ಕೆ ಸಾಧ್ಯ, ಅದು ಒಂದು ಕಪಿ ಬಂದು ಇಷ್ಟೆಲ್ಲ ಮಾಡ್ತಾ ಇದೆ ಅನ್ನೋದು ಬೇರೆ ಅವನಿಗೆ. ಆಮೇಲೆ ಏನು ಮಾಡ್ತಾನೆ, ಕೋಪ ಮಾಡಿಕೊಂಡು ಬೇಕಾದಷ್ಟು ರಾಕ್ಷಸರನ್ನು ಕಳಿಸ್ತಾನೆ. ಅವರೆಲ್ಲ ಹೋದ್ಮೇಲೆ ಅವ್ರನ್ನ ನೋಡಿ ಹನುಮಂತ ಜೋರಾಗಿ ಗರ್ಜನೆ ಮಾಡಿ ಅವರನ್ನೆಲ್ಲ ಮಟ್ಟ ಹಾಕ್ತಾನೆ. ಅಂದರೆ ಅವ್ರು ಯಾವ ಲೆಕ್ಕಕ್ಕೂ ಇಲ್ಲ ಅವನಿಗೆ. ಅವರಲ್ಲಿ ಕೆಲವರು ಅರ್ಧಂಬರ್ಧ ಸತ್ತ ರಾಕ್ಷಸರು ಕಿರುಚುತ್ತಾ ಕಾಲಿಗೆ ಬುದ್ಧಿ ಹೇಳ್ತಾರೆ. ಅಂದರೆ ಏನು, ಓಡ್ ಹೋಗ್ತಾರೆ ಅಲ್ಲಿಂದ. ಆಮೇಲೆ ರಾವಣ ಆ ಕಪಿಯನ್ನು ಸದೆ ಬಡಿಯೋದಕ್ಕೆ ತನ್ನ ಮಗನಾದಂತಹ ಅಕ್ಷಯ ಕುಮಾರನನ್ನು ಕಳಿಸ್ತಾನೆ. ರಾವಣನ ಚಿಕ್ಕ ಮಗನ ಹೆಸರು ಏನು, ಅಕ್ಷಯ ಕುಮಾರ ಅಂತ. ಅವನೇನು ಮಾಡ್ತಾನೆ, ಅಸಂಖ್ಯಾತ ರಣಕೋವಿದರನ್ನ ಕರೆಸಿ, ಅಂದರೆ ಬೇಕಾದಷ್ಟು ಜನ ಇನ್ನೂ ಎಕ್ಸ್ಪರ್ಟ್ಸ್ ಇರ್ತಾರಲ್ವಾ ಯುದ್ಧ ಮಾಡೋದ್ರಲ್ಲಿ, ಅಂಥವರನ್ನೆಲ್ಲ ಕರೆಸಿ ಅವ್ರ ಜೊತೆ ಅಕ್ಷಯ ಕುಮಾರ ಹನುಮಂತ ಎಲ್ಲಿದ್ನೋ ಅಲ್ಲಿಗೆ ಹೋಗ್ತಾನೆ. ಅವ್ರು ಬರ್ತಾ ಇರೋದನ್ನ ನೋಡಿ ಮಾರುತಿ ಏನು ಮಾಡ್ತಾನೆ, ಒಂದು ದೊಡ್ಡ ಮರವನ್ನು ಕಿತ್ತು ಕೈಗೆತ್ಕೊಂಡು ಅವರನ್ನು ಮೂದಲಿಸ್ತಾ, ಅಂದರೆ ಅವರಿಗೆ ಬೈತಾ ಅಕ್ಷಯ ಕುಮಾರನನ್ನು ವಧಿಸಿ ಭಯಂಕರವಾಗಿ ಗರ್ಜನೆ ಮಾಡ್ತಾನೆ. ನೋಡು, ನಾನು ಯಾರನ್ನು ಕೊಂದಿದ್ದೀನಿ ಅಂತ, ಈಗ ನೀವೇನು ಮಾಡ್ತೀರಾ ಅನ್ನೋ ರೀತಿ ಅವನು ಅಕ್ಷಯ ಕುಮಾರ ಅಂದರೆ ರಾವಣನ ಮಗನನ್ನೇ ಕೊಂದು ಜೋರಾಗಿ ಗರ್ಜನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.